ನಾವೀಗ ಬೀದರ್ನ ರಾಜ್ ಬಿದ್ರಿ ಆರ್ಟ್ ಅಂತ ಹೇಳಿ ಅವ್ರ ಅಂಗಡಿ ಒಳಗಡೆ ಇದ್ದೀವಿ. ನಿಜಕ್ಕೂ ಈ ಬಿದ್ರಿ ಒಂದು ಕಲೆ, ಬಿದ್ರಿ ಏನು ಕಲೆಯಿಂದ ಏನು ತಯಾರಾಗ್ತಾವ ವಸ್ತುಗಳು, ಇದು ರಾಜ್ಯದ ಹಿಂದೂಸ್ತಾನ್ ಅಂದ್ರೆ ಟೋಟಲಿ ದೇಶದ ಎಲ್ಲೂ ಕೂಡ ತಯಾರಾಗಲ್ಲ, ಅದು ಬೀದರಲ್ಲಿ ಮಾತ್ರ. ಟೋಟಲಿ ಕೈಯಿಂದ ಸಂಪೂರ್ಣವಾಗಿ ಕೈಯಿಂದ ತಯಾರಾಗುವ ಏನು ಬಿದ್ರಿ ಏನು ಈಗಾಗಲೇ ನೋಡ್ಬೋದು ನೀವು. ಈಗಾಗಲೇ ಇದು ಸಂಪೂರ್ಣ ಕೈಯಿಂದ ತಯಾರಿಸಿರುವ ಬಿದ್ರಿ ಕೃತಿ ಇದು ಹೇಳ್ಬೋದು. ಟೋಟಲಿ ಈಗಾಗಲೇ ಅಂದ್ರೆ ಯುರೋಪ್ ಕಂಟ್ರಿಗೆ ಬಹಳಷ್ಟು ಹೊರ ದೇಶಕ್ಕೆ ಏನದಂದ್ರೆ ಇವು ಬೀದರಲ್ಲಿ ತಯಾರಾದಂಥ ಬಿದ್ರಿಯ ಐಟಮ್ಗಳು ವಸ್ತುಗಳು ಹೋಗ್ತೀವಿ. ಅದ್ರ ಗೊತ್ತೇನ ರಣಭೀಕರ ಯುದ್ಧ ನಡೀತಾ ಇದೆ, ಆ ಯುದ್ಧದ ಎಫೆಕ್ಟು ನಿಜಕ್ಕೂ ಬಿದ್ರಿ ಕಲಾವಿದರಿ ಕೂಡ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಸಾಕಷ್ಟು ಅಂದ್ರೆ ಟೋಟಲಿ ಬೆಳ್ಳಿಯಿಂದ ಏನದಂದ್ರೆ ತಯಾರು ಮಾಡ್ತಾರೆ. ತಮ್ಮ ಕೈಯಿಂದ ತಯಾರು ಮಾಡಿರುವ ಈ ಒಂದು ಬಿದ್ರಿ ಕಲಾಕೃತಿಗೆ ಏನದ ಸಾಕಷ್ಟು ತನ್ನದೇ ಆದಂಥ ಒಂದು ವಿಶಿಷ್ಟತೆ ಅದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಈ ಒಂದು ಏನು ಯುದ್ಧ ನಡೀತಾ ಇದೆ, ರಣಭೀಕರ ಯುದ್ಧ, ಅದರ ಎಫೆಕ್ಟು ನಿಜಕ್ಕೂ ಇವತ್ತೇನದಂದ್ರೆ ದೇಶದಲ್ಲೇ ಒಂದು ವಿಶಿಷ್ಟವಾದಂಥ ಇವತ್ತು ಬೀದರ್ ಅಂಥೇಳಿ ಏನು ಬೀದರ್ಕ ಹೆಸರು ಬಂದಿದ್ದೆ ಈ ಒಂದು ಬಿದ್ರಿ ಕಲೆ ಅಂತ ಹೇಳ್ಬೋದು. ಈ ಒಂದು ಕಪ್ಪು ಲೋಹದ ಮೇಲಿನ ಬೆಳ್ಳಿ ಅಲಂಕಾರದಿಂದ ತಯಾರಿಸುವ ಕಪ್ಪು ಬಣ್ಣದ ಲೋಹದ ಮೇಲೆ ಬೆಳ್ಳಿ ತಂತಿ ಅಥವಾ ಬೆಳ್ಳಿಯ ಹಾಳೆಯನ್ನು ಅಳವಡಿಸುವ ಮೂಲಕ ತಯಾರಿಸುವ ನೋಡ್ಬೋದು ನೀವು. ಈಗಾಗಲೇ ಗಣಪತಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಯಾವ ರೀತಿ ಕೈಯಿಂದ ಅಂದ್ರೆ ಬೆಳ್ಳಿಯ ಒಳಗಡೆ ಬೆಳ್ಳಿ ಅಳವಡಿಸುವ ಮೂಲಕ ಈ ಒಂದು ಬಿದ್ರಿ ಇದು ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಎಲ್ಲೂ ಕೂಡ ಅಂದ್ರೆ ಬೀದರ್ನ ಕೋಟೆ ಆವರಣದಲ್ಲಿ ಸಿಗುವ ಏನು ಮಣ್ಣು ಇರ್ತದ, ಕಪ್ಪು ಬಣ್ಣದ ಏನು ಮಣ್ಣು ಇರ್ತದ, ಆ ಮಣ್ಣಿನಿಂದ ಮಾತ್ರ ಏನಂದ್ರೆ ಬಿದ್ರಿ ಕಲೆಗಳು ಬ್ಲ್ಯಾಕಿಗೆ ತಿರುಗ್ತಾವ ನೋಡ್ಬೋದು ನೀವು. ಸಾಕಷ್ಟು ರೆಡಿ ಮಾಡಿ ಇಕ್ಕಿದಾರ. ಅದರ ನಿಜಕ್ಕೂ ಏನು ಈಗಾಗಲೇ ಯುದ್ಧ ನಡೀತಾ ಇದೆ, ರಣಭೀಕರ ಯುದ್ಧ. ಆ ಯುದ್ಧದ ಎಫೆಕ್ಟ್ನಿಂದ ಬಿದ್ರಿ ಕಲಾವಿದರು ಕೂಡ ಎಲ್ಲೋ ಒಂದು ಕಡೆ ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಸುಮಾರು 50% ಎಕ್ಸ್ಪೋರ್ಟ್ ಎಲ್ಲೋ ಒಂದು ಕಡೆ ನಿಂತು ಹೋಗಿದೆ ನೋಡ್ಬೋದು. ಬಿದ್ರಿ ಕಲೆಯನ್ನೇ ಉಸಿರಾಗಿಸಿಕೊಂಡು ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವ್ರು ಪಡೆದಿದ್ದಾರೆ. ಆದ್ರೆ ಇವತ್ತು ನಿಜಕ್ಕೂ ಏನಂದ್ರೆ ಬಿದ್ರಿ ಕಲೆ ಅಂದ್ರೆ ಇಡೀ ದೇಶ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಸಾಕಷ್ಟು ಒಂದು ಹೆಸರುವಾಸಿ ಅಂತ ಹೇಳ್ಬೋದು. ಇಲ್ಲಿ ಕಲೆ ಈಗಾಗಲೇ ಮಾಲೀಕರು ಕೂಡ ಇದ್ದಾರೆ. ಏನ್ರಿ ಬಿದ್ರಿ ಕಲೆ ವಿಶೇಷತೆ ಏನಿದೆ? ಇದು ಬಿದ್ರಿ ಕಲೆ ಅಂದರೆ ಒಳ್ಳೆ ಜಗತ್ ಪ್ರಸಿದ್ಧ ಬಿದ್ರಿ ಕಲೆ. ಹಳೆ ಸುಮಾರು 600 ವರ್ಷದ ಇತಿಹಾಸ ಉಳ್ಳ ಇದು ಬಿದ್ರಿ ಕಲೆ. ಇದು ಆ್ಯಕ್ಚುಲ್ ಅಂದರೆ ಮೆಟಲ್ ಜಿಂಕ್ ಅನ್ನು ಮತ್ತು ಕಾಪರ ಮೇಲೆ ಅಲೆ ಮಾಡಿಬಿಟ್ಟು ಇದರಲ್ಲಿ ಬೆಳ್ಳಿ ಕೈನಿಂದ ಇಚ್ಚಿಂಗ್ ಮಾಡಿಬಿಟ್ಟು ಬೆಳ್ಳಿ ಕುಸ್ರಿ ಕೆಲಸ, ಬೆಳ್ಳಿ ಒರಿಜಿನಲ್ ಬೆಳ್ಳಿಯನ್ನು ಬಡ್ದು ಅದಕ್ಕೆ ಇದು ಮಾಡಿ ಒಂದು ಆಕೃತಿಯನ್ನು ಮಾಡಿ ಆನಂತರ ನಮ್ಮ ಕೋಟೆಯಲ್ಲಿ ಒಂದು ಮಣ್ಣು ಸಿಗುತ್ತೆ. ಅದು ಬೀದರ್ ಕೋಟೆಯಲ್ಲೇ ಸಿಗುತ್ತೆ, ಇತಿಹಾಸದಲ್ಲಿ ಎಲ್ಲೂ ಸಿಗಲ್ಲ. ಆ ಕೋಟೆಯಿಂದ ಮಣ್ಣು ತಂದು ಅದರಲ್ಲಿ ಬೆಸಿಸಿ ಅದನ್ನು ಐಟಮ್ ಹಾಕಿಬಿಟ್ರೆ ಇದು ಕಪ್ ಕಲರ್ ಏನು ಬರುತ್ತೆ ಅದು ಪೂರ್ತಿ ಅದು ಮಣ್ಣಿಂದ ಕಲರ್ ಬರೋದು. ಇದು ಅದಕ್ಕೆ ಅದು ವಿಶೇಷತೆ. ಇದು ಒಂದು GI ಟ್ಯಾಗ್ ಪರ್ಟಿಕ್ಯುಲರ್ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಜೋಗ್ರಫಿಕಲ್ ಇಂಡಿಕೇಶನ್ ಉಳ್ಳ ಇದು ಬಿದ್ರಿ ಕಲೆ. ಇದು ಹೆಸರುವಾಸಿ ಕಲೆ ಆಗಿದ್ದು ಇದು ಹೊರ ದೇಶಕ್ಕೆ ಬಹಳ ರಫ್ತು ಆಗ್ತಾ ಇತ್ತು. ಇದೇ ಜಾಸ್ತಿ ಅಂದರೆ ಯುರೋಪ್ ಕಂಟ್ರೀಸು ಇಲ್ಲ ಬಹಳ ಬೇಡಿಕೆ ಆಗಿದ್ದು ಬಹಳ ಸಪ್ಲೈನೂ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಇದು ಮಹಾಯುದ್ಧ ಚಾಲು ಆಗಿದೆ. ಮೊದಲೇ ಇದು ಬೆಳ್ಳಿ ರೇಟ್ನೂ ಜಾಸ್ತಿ ಹಾಗಾಗಿ ನಮಗೆ ಸ್ವಲ್ಪ ಹೊಡೆತ ಬಿಟ್ಟಿದೆ. ಇದು ಯುದ್ಧ ಒಂದು ಚಾಲು ಆಗಿದ್ದಕ್ಕೆ ಮತ್ತು ನಮಗೂ ಎಲ್ಲ ಸೇರಿ ಒಂದು 50% ಇದು ಮಾರ್ಕೆಟಿಂಗ್ ಸ್ವಲ್ಪ ಹೊಡೆತ ಆಗ್ತಾ ಇದೆ. ಇದಕ್ಕೋಸ್ಕರ ನಮಗೆ ಇಲ್ಲಿಂದ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇಲ್ಲೇ ಲೋಕಲ್ ಇಂಡಿಯಾದಲ್ಲಿ ಏನಾದ್ರು ಮಾರ್ಕೆಟ್ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ಕಿಸಿ ನಂದು ವಿನಂತಿಸಿದೆ. ಟೋಟಲಿ ಏನು ಬಿದ್ರಿ ಏನು ಕಲೆ ಇದೆ, ಬಿದ್ರಿ ತಯಾರಾಗುವ ಅಂದ್ರೆ ಟೋಟಲಿ ಹೊರ ದೇಶಕ್ಕೆ ಹೋಗ್ತೀವಿ, ಬೇರೆ ಬೇರೆ ಕಂಟ್ರಿ. ಯಾವ ಕಂಟ್ರಿ ಹೆಚ್ಚಿಗೆ ಜಾಸ್ತಿ ಅಂದರೆ ಯುರೋಪ್ ಕಂಟ್ರೀಸು, US ಇದೆಲ್ಲ ಜಾಸ್ತಿ. ಇದು ಆ್ಯಕ್ಚುಲಿ ಇದು ಕಾಣಿಸೋದು ಐಟಮ್ ಅರಬ್ ಕಂಟ್ರೀಸು, ಬಟ್ ಇದು ಹೋಗೋದು ಯುರೋಪ್ ಕಂಟ್ರೀಸು ಮತ್ತು US ನಲ್ಲಿ ಜಾಸ್ತಿ ಸಪ್ಲೈ ಆಗ್ತಾ ಇತ್ತು. ಚಿಕ್ಕ ಐಟಮ್ ಬಳೆ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಆರ್ನಮೆಂಟ್ ಬಾಕ್ಸಸ್ ಆಗಲಿ ಸುಮಾರು 100-500 ಪೀಸ್ ಆರ್ಡರ್ ಬರ್ತಾ ಇತ್ತು. ಈ ಥರ ಅದು ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಈಗ ಸುಮಾರು ನಮಗೆ ಕ್ವಾಂಟಿಟಿ ಪ್ರಕಾರ ಆರ್ಡರ್ ಸಿಗ್ತಾ ಇಲ್ಲ. ಈಗ ಎಷ್ಟಾದ ಅಷ್ಟೇ ಇಲ್ಲಾಂದ್ರೂ 50% ಇದಾಗ್ಬಿಟ್ಟೆ ಸರ್, ಕಡಿಮೆ ಆಗಿಬಿಟ್ಟಿದೆ. ಈಗ ಕೆಲಸದಾರಿಗೆ ಕೆಲಸ ಕೊಡಲಿಕ್ಕೆ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಮತ್ತು ಬೆಳ್ಳಿ ಬಂಗಾರ ಜಾಸ್ತಿ ಆಗಿದ್ದಕ್ಕೆ ನಮಗೂ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇತ್ತೀಚೆಗೆ 8-10 ದಿವಸ ಆಯ್ತು ಈಗ ನಡೀತಾನೆ ಇದೆ. ಇದು ಮುಂದೆ ಇನ್ನೂ ಜಾಸ್ತಿ ಆದರೆ ನಮ್ಗೆ ಭಾಳ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಬೇಗ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಬೀದರ್ ಬಿಟ್ಟು ಎಲ್ಲೂ ಆಗಲ್ಲ. ಬಿದ್ರಿ ಕಲೆ ಅಂದರೆ ಇದು ಒಂದು GI ಇಂಡಿಫಿಕೇಶನ್ ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್. ಥ್ರೂಔಟ್ ವರ್ಲ್ಡ್ನಲ್ಲೇ ಇದು ಒಂದು GI 21 ನಂಬರ್ ಇದೆ ಇದಕ್ಕೆ. ಥ್ರೂಔಟ್ ವರ್ಲ್ಡ್ ಎಲ್ಲೂ ಹೋದರೂ ಬೀದರ್ ಮೂಲತಃ ಬೀದರ್ ಅಂದರೆ ಬಿದ್ರಿ ಕಲೆ ಇದು. ಅದಕ್ಕೆ ಮಾಲೀಕರ ಮಾತಂತ ಹೇಳ್ಬೋದು. ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಮಹಾ ಯುದ್ಧದ ಎಫೆಕ್ಟು ಭಾರಿ ಪ್ರಮಾಣದಲ್ಲಿ ನಮಗೂ ಕೂಡ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಅಂದ್ರೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ.
ಸಾಕಷ್ಟು ಐಟಮ್ಗಳು ಅದರ ನಿಜಕ್ಕೂ ಏನು ಯುದ್ಧ ನಡೀತಾ ಇದೆ, ಯುದ್ಧದ ಎಫೆಕ್ಟು, ಯುದ್ಧದ ಬಿಸಿ ನಮಗೂ ಕೂಡ ಭಾರಿ ಪ್ರಮಾಣದಲ್ಲಿ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗ್ಲಾರ್ದ ಅಂದ್ರೆ ಎಲ್ಲೂ ತಯಾರಾಗ್ಲಾರ್ದ ಐಟಮು ಏನದಂದ್ರೆ ಇದು ಬೀದರ್ನ ಬಿದಿರಿ ಕಲೆ ಅಂತೇಳಿ ಹೆಸರುವಾಸಿ ಪಡೆದ ಬೀದರಿ ಕೂಡ ಈ ಒಂದು ಬಿದಿರಿ ಕಲೆಯಿಂದಲೇ ಬೀದರ್ ಅಂತ ಹೆಸರು ಬಂದದ. ಹೀಗಾಗಿ ಬೀದರಲ್ಲೇ ತಯಾರಾಗುವ ಈ ಒಂದು ಬಿದಿರಿ ಕಲಾಕೃತ್ಯಕ್ಕೆ ಸಾಕಷ್ಟು ಒಂದು ಡಿಮಾಂಡ್ ಇದೆ, ಸಾಕಷ್ಟು ಒಂದು ಬೇಡಿಕೆ ಇದೆ. ನೋಡ್ಬೋದು ನೀವು ಈಗಾಗಲೇ ಬಸವಣ್ಣ ಯಾವ ರೀತಿ ಬಸವೇಶ್ವರ ಮೂರ್ತಿಯನ್ನ ಮಾಡಿದಾರ. ಸಾಕಷ್ಟು ನೋಡ್ಬೋದು ನೀವು ಒಳಗಡೆ ಏನದಂದ್ರೆ ಬೆಳ್ಳಿ ಬಳಸುವ ಮೂಲಕ ಅಣ್ಣ ಬಸವಣ್ಣನ ಈ ರೀತಿ ಮೂರ್ತಿ ಸಾಕಷ್ಟು ಬಸವಣ್ಣ ಸೇರಿದಂತೆ ನೋಡ್ಬೋದು ನೀವು. ಬೇರೆ ಬೇರೆ ಅರಬ್ ಕಂಟ್ರಿಗೆ ಹೋಗುವ ಏನದಂದ್ರೆ ಸಾಕಷ್ಟು ಮಜೀದ್ಗಳದು ಇರ್ಬೋದು, ದರ್ಗಾ ಸಾಕಷ್ಟು ಏನದಂದ್ರೆ ವಿಶೇಷವಾಗಿ ಏನದಂದ್ರೆ ಈ ರೀತಿ ಏನದಂದ್ರೆ ಬಿದಿರಿ ಕಲೆ ಮೂಲಕ ತಯಾರಾಗುವ ಈ ಒಂದು ಕಲಾಕೃತಿಗಳು ಏನಂದ್ರೆ ಹೊರ ದೇಶಕ್ಕೆ ಹೋಗ್ತೀವೋ ಆದ್ರೆ ಇವತ್ತು ನಿಜಕ್ಕೂ ಏನು ಈಗಾಗಲೇ ಯುದ್ಧ ನಡೀತಾ ಇದೆ, ಆ ಯುದ್ಧದ ಎಫೆಕ್ಟು ಇವತ್ತು ಬಿದಿರಿ ಕಲಾವಿದರಿ ಕೂಡ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಾವೀಗ ಬೀದರ್ನ ರಾಜ್ ಬಿದ್ರಿ ಆರ್ಟ್ ಅಂತ ಹೇಳಿ ಅವ್ರ ಅಂಗಡಿ ಒಳಗಡೆ ಇದ್ದೀವಿ. ನಿಜಕ್ಕೂ ಈ ಬಿದ್ರಿ ಒಂದು ಕಲೆ, ಬಿದ್ರಿ ಏನು ಕಲೆಯಿಂದ ಏನು ತಯಾರಾಗ್ತಾವ ವಸ್ತುಗಳು ಇದು ರಾಜ್ಯದ ಹಿಂದೂಸ್ತಾನ್ ಅಂದ್ರೆ ಟೋಟಲಿ ದೇಶದ ಎಲ್ಲೂ ಕೂಡ ತಯಾರಾಗಲ್ಲ, ಅದು ಬೀದರಲ್ಲಿ ಮಾತ್ರ. ಟೋಟಲಿ ಕೈಯಿಂದ ಸಂಪೂರ್ಣವಾಗಿ ಕೈಯಿಂದ ತಯಾರಾಗುವ ಏನು ಬಿದ್ರಿ ಏನು ಈಗಾಗಲೇ ನೋಡ್ಬೋದು ನೀವು. ಈಗಾಗಲೇ ಇದು ಸಂಪೂರ್ಣ ಕೈಯಿಂದ ತಯಾರಿಸಿರುವ ಬಿದ್ರಿ ಕೃತಿ ಇದು ಹೇಳ್ಬೋದು. ಟೋಟಲಿ ಈಗಾಗಲೇ ಅಂದ್ರೆ ಯುರೋಪ್ ಕಂಟ್ರಿಗೆ ಬಹಳಷ್ಟು ಹೊರ ದೇಶಕ್ಕೆ ಏನದಂದ್ರೆ ಇವು ಬೀದರಲ್ಲಿ ತಯಾರಾದಂಥ ಬಿದ್ರಿಯ ಐಟಮ್ಗಳು ವಸ್ತುಗಳು ಹೋಗ್ತೀವಿ. ಅದ್ರ ಗೊತ್ತೇನೋ ರಣಭೀಕರ ಯುದ್ಧ ನಡೀತಾ ಇದೆ, ಆ ಯುದ್ಧದ ಎಫೆಕ್ಟು ನಿಜಕ್ಕೂ ಬಿದ್ರಿ ಕಲಾವಿದರಿ ಕೂಡ ತಟ್ಟದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಸಾಕಷ್ಟು ಅಂದ್ರೆ ಟೋಟಲಿ ಬೆಳ್ಳಿಯಿಂದ ಏನದಂದ್ರೆ ತಯಾರು ಮಾಡ್ತಾರ. ತಮ್ಮ ಕೈಯಿಂದ ತಯಾರು ಮಾಡಿರುವ ಈ ಒಂದು ಬಿದ್ರಿ ಕಲಾಕೃತಿಗೆ ಸಾಕಷ್ಟು ತನ್ನದೇ ಆದಂಥ ಒಂದು ವಿಶಿಷ್ಟತೆ ಅದ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಏನು ಈಗಾಗಲೇ ಈ ಒಂದು ಏನು ಯುದ್ಧ ನಡೀತಾ ಇದೆ, ರಣಭೀಕರ ಯುದ್ಧ, ಅದರ ಎಫೆಕ್ಟು ನಿಜಕ್ಕೂ ಇವತ್ತೇನದಂದ್ರೆ ದೇಶದಲ್ಲೇ ಒಂದು ವಿಶಿಷ್ಟವಾದಂಥ ಇವತ್ತು ಬೀದರ್ ಅಂತ ಹೇಳಿ ಏನು ಬೀದರ್ಕ ಹೆಸರು ಬಂದಿದ್ದೆ ಈ ಒಂದು ಬಿದಿರಿ ಕಲೆ ಅಂತ ಹೇಳ್ಬೋದು. ಈ ಒಂದು ಕಪ್ಪು ಲೋಹದ ಮೇಲಿನ ಬೆಳ್ಳಿ ಅಲಂಕಾರದಿಂದ ತಯಾರಿಸುವ ಕಪ್ಪು ಬಣ್ಣದ ಲೋಹದ ಮೇಲೆ ಬೆಳ್ಳಿ ತಂತಿ ಅಥವಾ ಬೆಳ್ಳಿಯ ಹಾಳೆಯನ್ನು ಅಳವಡಿಸುವ ಮೂಲಕ ತಯಾರಿಸುವ ನೋಡ್ಬೋದು ನೀವು. ಈಗಾಗಲೇ ಗಣಪತಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಯಾವ ರೀತಿ ಕೈಯಿಂದ ಅಂದ್ರೆ ಬೆಳ್ಳಿಯ ಒಳಗಡೆ ಬೆಳ್ಳಿ ಅಳವಡಿಸುವ ಮೂಲಕ ಈ ಒಂದು ಬಿದ್ರಿ ಇದು ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಎಲ್ಲೂ ಕೂಡ ಅಂದ್ರೆ ಬೀದರ್ನ ಕೋಟೆ ಆವರಣದಲ್ಲಿ ಸಿಗುವ ಏನು ಮಣ್ಣು ಇರ್ತದ, ಕಪ್ಪು ಬಣ್ಣದ ಏನು ಮಣ್ಣು ಇರ್ತದ, ಆ ಮಣ್ಣಿನಿಂದ ಮಾತ್ರ ಏನಂದ್ರೆ ಬಿದ್ರಿ ಕಲೆಗಳು ಬ್ಲ್ಯಾಕಿಗೆ ತಿರುಗ್ತಾವ ನೋಡ್ಬೋದು ನೀವು. ಸಾಕಷ್ಟು ರೆಡಿ ಮಾಡಿ ಇಕ್ಕಿದಾರ. ಅದರ ನಿಜಕ್ಕೂ ಏನು ಈಗಾಗಲೇ ಯುದ್ಧ ನಡೀತಾ ಇದೆ, ರಣಭೀಕರ ಯುದ್ಧ, ಆ ಯುದ್ಧದ ಎಫೆಕ್ಟ್ನಿಂದ ಬಿದ್ರಿ ಕಲಾವಿದರು ಕೂಡ ಎಲ್ಲೋ ಒಂದು ಕಡೆ ಚಿಂತೆಗೀಡಾಗ್ಯಾರ ಅಂತ ಹೇಳ್ಬೋದು. ಸುಮಾರು 50% ಎಕ್ಸ್ಪೋರ್ಟ್ ಎಲ್ಲೋ ಒಂದು ಕಡೆ ನಿಂತು ಹೋಗಿದೆ ನೋಡ್ಬೋದು. ಬಿದ್ರಿ ಕಲೆಯನ್ನೇ ಉಸಿರಾಗಿಸಿಕೊಂಡು ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವ್ರು ಪಡೆದಿದ್ದಾರೆ. ಆದ್ರೆ ಇವತ್ತು ನಿಜಕ್ಕೂ ಏನಂದ್ರೆ ಬಿದ್ರಿ ಕಲೆ ಅಂದ್ರೆ ಇಡೀ ದೇಶ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಸಾಕಷ್ಟು ಒಂದು ಹೆಸರುವಾಸಿ ಅಂತ ಹೇಳ್ಬೋದು. ಇಲ್ಲಿ ಕಲೆ ಈಗಾಗಲೇ ಮಾಲೀಕರು ಕೂಡ ಇದ್ದಾರೆ. ಏನ್ರಿ ಬಿದ್ರಿ ಕಲೆ ವಿಶೇಷತೆ ಏನಿದೆ? ಇದು ಬಿದಿರಿ ಕಲೆ ಅಂದರೆ ವರ್ಲ್ಡ್ ಜಗತ್ ಪ್ರಸಿದ್ಧ ಬಿದಿರಿ ಕಲೆ. ಹಳೆ ಸುಮಾರು 600 ವರ್ಷದ ಇತಿಹಾಸ ಉಳ್ಳ ಇದು ಬಿದಿರಿ ಕಲೆ. ಇದು ಆ್ಯಕ್ಚುಲ್ ಅಂದರೆ ಮೆಟಲ್ ಜಿಂಕ್ ಅನ್ನು ಮತ್ತು ಕಾಪರ ಮೇಲೆ ಅಲೈ ಮಾಡಿಬಿಟ್ಟು ಇದರಲ್ಲಿ ಬೆಳ್ಳಿ ಕೈಯಿಂದ ಇಚ್ಚಿಂಗ್ ಮಾಡಿಬಿಟ್ಟು ಬೆಳ್ಳಿ ಕುಸರಿ ಕೆಲಸ, ಬೆಳ್ಳಿ ಒರಿಜಿನಲ್ ಬೆಳ್ಳಿಯನ್ನು ಬಡ್ದು ಅದಕ್ಕೆ ಇದು ಮಾಡಿ ಒಂದು ಆಕೃತಿಯನ್ನು ಮಾಡಿ ಆನಂತರ ನಮ್ಮ ಕೋಟೆಯಲ್ಲಿ ಒಂದು ಮಣ್ಣು ಸಿಗುತ್ತೆ. ಅದು ಬೀದರ್ ಕೋಟೆಯಲ್ಲೇ ಸಿಗುತ್ತೆ, ಇತಿಹಾಸದಲ್ಲಿ ಎಲ್ಲೂ ಸಿಗಲ್ಲ. ಆ ಕೋಟೆಯಿಂದ ಮಣ್ಣು ತಂದು ಅದರಲ್ಲಿ ಬೆಸಿಸಿ ಅದನ್ನು ಐಟಮ್ ಹಾಕಿಬಿಟ್ರೆ ಇದು ಕಪ್ ಕಲರ್ ಏನು ಬರುತ್ತೆ ಅದು ಪೂರ್ತಿ ಅದು ಮಣ್ಣಿಂದ ಕಲರ್ ಬರೋದು. ಇದು ಅದಕ್ಕೆ ಇದು ವಿಶೇಷತೆ. ಇದು ಒಂದು GI ಟ್ಯಾಗ್ ಪರ್ಟಿಕ್ಯುಲರ್ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಜೋಗ್ರಫಿಕಲ್ ಇಂಡಿಕೇಶನ್ ಉಳ್ಳ ಇದು ಬಿದಿರಿ ಕಲೆ. ಇದು ಹೆಸರುವಾಸಿ ಕಲೆ ಆಗಿದ್ದು ಇದು ಹೊರ ದೇಶಕ್ಕೆ ಬಹಳ ರಫ್ತು ಆಗ್ತಾ ಇತ್ತು. ಇದೇ ಜಾಸ್ತಿ ಅಂದರೆ ಯುರೋಪ್ ಕಂಟ್ರೀಸು ಇಲ್ಲ ಬಹಳ ಬೇಡಿಕೆ ಆಗಿದ್ದು ಬಹಳ ಸಪ್ಲೈನೂ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಇದು ಮಹಾಯುದ್ಧ ಚಾಲೂ ಆಗಿದೆ. ಮೊದಲೇ ಇದು ಬೆಳ್ಳಿ ರೇಟ್ನೂ ಜಾಸ್ತಿ ಹಾಗಾಗಿ ನಮಗೆ ಸ್ವಲ್ಪ ಹೊಡೆತ ಬಿಟ್ಟಿದೆ. ಇದು ಯುದ್ಧ ಒಂದು ಚಾಲು ಆಗಿದ್ದಕ್ಕೆ ಮತ್ತು ನಮಗೂ ಎಲ್ಲ ಸೇರಿ ಒಂದು 50% ಇದು ಮಾರ್ಕೆಟಿಂಗ್ ಸ್ವಲ್ಪ ಹೊಡೆತ ಆಗ್ತಾ ಇದೆ. ಇದಕ್ಕೋಸ್ಕರ ನಮಗೆ ಇಲ್ಲಿಂದ ಸರ್ಕಾರ ಕೇಂದ್ರ ಸರ್ಕಾರದಿಂದ ಇಲ್ಲೇ ಲೋಕಲ್ ಇಂಡಿಯಾದಲ್ಲಿ ಏನಾದ್ರು ಮಾರ್ಕೆಟ್ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ಕಿಸಿ ನಂದು ವಿನಂತಿಸಿದೆ. ಟೋಟಲಿ ಏನು ಬಿದ್ರಿ ಏನು ಕಲೆ ಇದೆ, ಬಿದ್ರಿ ತಯಾರಾಗುವ ಅಂದ್ರೆ ಟೋಟಲಿ ಹೊರ ದೇಶಕ್ಕೆ ಹೋಗ್ತೀವಿ. ಬೇರೆ ಬೇರೆ ಕಂಟ್ರಿ, ಯಾವ ಕಂಟ್ರಿ ಹೆಚ್ಚಿಗೆ ಜಾಸ್ತಿ ಅಂದರೆ ಯುರೋಪ್ ಕಂಟ್ರೀಸು, US ಇದೆಲ್ಲ ಜಾಸ್ತಿ. ಇದು ಆ್ಯಕ್ಚುಲಿ ಇದು ಕಾಣಿಸೋದು ಐಟಮ್ ಅರಬ್ ಕಂಟ್ರೀಸು, ಬಟ್ ಇದು ಹೋಗೋದು ಯುರೋಪ್ ಕಂಟ್ರೀಸ್
ಓವರ್ಸೀಸು ಮತ್ತು ಯು ಎಸ್ನಲ್ಲಿ ಜಾಸ್ತಿ ಸಪ್ಲೈ ಆಗ್ತಾ ಇತ್ತು. ಚಿಕ್ಕ ಚಿಕ್ಕ ಐಟಮ್ ಬಳೆ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಆರ್ನಮೆಂಟ್ ಬಾಕ್ಸಸ್ ಆಗಲಿ, ಸುಮಾರು 100 ಪೀಸ್ ಆರ್ಡರ್ ಬರ್ತಾ ಇತ್ತು. ಈ ಥರ ಅದು ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ಈಗ ಸುಮಾರು ನಮಗೆ ಕ್ವಾಂಟಿಟಿ ಪ್ರಕಾರ ಆರ್ಡರ್ ಸಿಗ್ತಾ ಇಲ್ಲ. ಈಗ ಎಷ್ಟಾದ ಅಷ್ಟೇ ಹೊಡ್ತಾ ಬಿದ್ದೀರಿ. ಇಲ್ಲಾಂದ್ರೂ 50% ಇದಾಗ್ಬಿಟ್ಟೆ ಸರ್, ಕಡಿಮೆ ಆಗ್ಬಿಟ್ಟಿದೆ. ಈಗ ಕೆಲಸದಾರಿಗೆ ಕೆಲಸ ಕೊಡಲಿಕ್ಕೆ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಮತ್ತು ಬೆಳ್ಳಿ ಬಂಗಾರ ಜಾಸ್ತಿ ಆಗಿದ್ದಕ್ಕೆ ನಮಗೂ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇತ್ತೀಚೆಗೆ 8-10 ದಿವಸ ಆಯ್ತು ಈಗ ಇದು ನಡೀತಾನೆ ಇದೆ. ಇದು ಮುಂದೆ ಇನ್ನೂ ಜಾಸ್ತಿ ಆದರೆ ನಮ್ಗೆ ಭಾಳ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಬೇಗ ಭಾರತ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಬೀದರ್ ಬಿಟ್ಟು ಎಲ್ಲೂ ಆಗಲ್ಲ. ಬಿದ್ರಿ ಕಲೆ ಅಂದರೆ ಇದು ಒಂದು GI ಇಂಡಿಫಿಕೇಶನ್, ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್. ಥ್ರೂಔಟ್ ವರ್ಲ್ಡ್ನಲ್ಲಿ ಇದು ಒಂದು GI 21 ನಂಬರ್ ಇದೆ ಇದಕ್ಕೆ. ಥ್ರೂಔಟ್ ವರ್ಲ್ಡ್ ಎಲ್ಲೂ ಹೋದರೂ ಬೀದರ್, ಮೂಲತಃ ಬೀದರ್ ಅಂದರೆ ಬಿದ್ರಿ ಕಲೆ ಇದು. ಅದಕ್ಕೆ ಮಾಲೀಕರ ಮಾತಂತ ಹೇಳ್ಬೋದು. ಈಗಾಗಲೇ ಏನು ಯುದ್ಧ ನಡೀತಾ ಇದೆ, ಮಹಾ ಯುದ್ಧದ ಎಫೆಕ್ಟು ಭಾರಿ ಪ್ರಮಾಣದಲ್ಲಿ ನಮಗೂ ಕೂಡ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ಸಾಕಷ್ಟು ಅಂದ್ರೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಐಟಮ್ಗಳು. ಅದರ ನಿಜಕ್ಕೂ ಏನು ಯುದ್ಧ ನಡೀತಾ ಇದೆ, ಯುದ್ಧದ ಎಫೆಕ್ಟು, ಯುದ್ಧದ ಬಿಸಿ ನಮಗೂ ಕೂಡ ಭಾರಿ ಪ್ರಮಾಣದಲ್ಲಿ ತಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗ್ಲಾರ್ದ ಅಂದ್ರೆ ಎಲ್ಲೂ ತಯಾರಾಗ್ಲಾರ್ದ ಐಟಮು ಏನದಂದ್ರೆ ಇದು ಬೀದರ್ನ ಬಿದ್ರಿ ಕಲೆ ಅಂತೇಳಿ ಹೆಸರುವಾಸಿ ಪಡೆದ. ಬೀದರಿ ಕೂಡ ಈ ಒಂದು ಬಿದ್ರಿ ಕಲೆಯಿಂದಲೇ ಬೀದರ್ ಅಂತ ಹೆಸರು ಬಂದದ. ಹೀಗಾಗಿ ಬೀದರಲ್ಲೇ ತಯಾರಾಗುವ ಈ ಒಂದು ಬಿದ್ರಿ ಕಲಾಕೃತ್ಯಕ್ಕೆ ಸಾಕಷ್ಟು ಒಂದು ಡಿಮಾಂಡ್ ಇದೆ, ಸಾಕಷ್ಟು ಒಂದು ಬೇಡಿಕೆ ಇದೆ. ನೋಡ್ಬೋದು ನೀವು ಈಗಾಗಲೇ ಬಸವಣ್ಣ ಯಾವ ರೀತಿ ಬಸವೇಶ್ವರ ಮೂರ್ತಿಯನ್ನ ಮಾಡಿದಾರ. ಸಾಕಷ್ಟು ನೋಡ್ಬೋದು ನೀವು ಒಳಗಡೆ ಏನದಂದ್ರೆ ಬೆಳ್ಳಿ ಬಳಸುವ ಮೂಲಕ ಅಣ್ಣ ಬಸವಣ್ಣನ ಈ ರೀತಿ ಮೂರ್ತಿ ಸಾಕಷ್ಟು ಬಸವಣ್ಣ ಸೇರಿದಂತೆ ನೋಡ್ಬೋದು ನೀವು. ಬೇರೆ ಬೇರೆ ಅರಬ್ ಕಂಟ್ರಿಗೆ ಹೋಗುವ ಏನದಂದ್ರೆ ಸಾಕಷ್ಟು ಮಜೀದ್ಗಳದು ಇರ್ಬೋದು, ದರ್ಗಾ, ಸಾಕಷ್ಟು ಏನದಂದ್ರೆ ವಿಶೇಷವಾಗಿ ಏನದಂದ್ರೆ ಈ ರೀತಿ ಏನದಂದ್ರೆ ಬಿದ್ರಿ ಕಲೆ ಮೂಲಕ ತಯಾರಾಗುವ ಈ ಒಂದು ಕಲಾಕೃತಿಗಳು ಏನದಂದ್ರೆ ಹೊರ ದೇಶಕ್ಕೆ ಹೋಗ್ತೀವೋ. ಆದ್ರೆ ಇವತ್ತು ನಿಜಕ್ಕೂ ಏನು ಈಗಾಗಲೇ ಯುದ್ಧ ನಡೀತಾ ಇದೆ, ಆ ಯುದ್ಧದ ಎಫೆಕ್ಟು ಇವತ್ತು ಬಿದ್ರಿ ಕಲಾವಿದರಿ ಕೂಡ ಭಾರಿ ಪ್ರಮಾಣದಲ್ಲಿ ತಟ್ಟದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.